ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ನೋಟಿಸ್ ಪಡೆದವರಿಗೆ ಇದೀಗ ಢವ ಢವ ಶುರು ಆಗ್ಬಿಟ್ಟಿದೆ. ಕೇಸರಿ ಪಡಿಯೊಳಗೆ ಆರಂಭವಾಗಿದೆ ಭವಿಷ್ಯದ ಲೆಕ್ಕಾಚಾರ. ವರಿಷ್ಠರ ಕೈ ಸೇರಿದ ಪಕ್ಷದ ಶಿಸ್ತು ಮೀರಿದವರ ಭವಿಷ್ಯದ ಪತ್ರ. ಹೈಕಮಾಂಡ್ ನೋಟಿಸ್ಗೆ ಡೆಡ್ಲೈನ್ ಒಳಗೆ ಉತ್ತರವನ್ನ ಕೊಡಬೇಕು. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಬಿಪಿ ಹರೀಶ್, ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡುರಿಂದ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾದಂತ ಪರಿಸ್ಥಿತಿ ಹೀಗಿದೆ. ಯುಗಾದಿಯ ಬಳಿಕ ಇವರು ಉತ್ತರವನ್ನ ನೀಡಬೇಕು. ಆ ಉತ್ತರವನ್ನ ಪರಿಶೀಲಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಯತ್ನಾಳ್ ಅವರ ಉಚ್ಚಾಟನೆ ಏನೋ ಆಯ್ತು, ಆದ್ರೆ ಅವ್ರ ಜೊತೆಗಿದ್ದವರು ಅವರ ಅಪೋಸಿಟ್ ಅಲ್ಲಿ ಇದ್ದೂ ಕೂಡ ಪಕ್ಷದ ಶಿಸ್ತನ್ನ ಮೀರಿ ನಡವಳಿಕೆ ಮಾಡಿದವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸೊ ಆ ನೋಟಿಸ್ಗೆ ಉತ್ತರ ಕೊಡ್ಬೇಕು. ಯಾಕೆ ಹೀಗಾಯ್ತು, ಏನಾಯ್ತು, ನಾವ್ಯಾಕೆ ಹಿಂಗ್ ಮಾತಾಡಿದ್ವಿ, ಎಲ್ಲಿ ಮಿಸ್ಟೇಕ್ ಆಯ್ತು, ಇನ್ಮೇಲೆ ಹಿಂಗಾಗಲ್ಲ, ಇನ್ಮೇಲೆ ನೀವು ಹೆಂಗ್ ಹೇಳ್ತಿರೋ ಹಂಗೆ ಕೇಳ್ಕೊಂಡಿರ್ತೀವಿ, ಇಲ್ಲ ನಾವು ಮಾಡಿದ್ದೆ ಸರಿ, ಏನೋ ಇವ್ರಿಗೇನು ಉತ್ತರ ಕೊಡ್ಬೇಕು ಅಂತ ಅನ್ಸುತ್ತೋ ಆ ಉತ್ತರವನ್ನ ಕೊಡ್ತಾರೆ. ಆ ಉತ್ತರವನ್ನ ಹೈಕಮಾಂಡ್ ನಾಯಕರು ಪರಿಶೀಲಿಸ್ತಾರೆ. ಅವರಿಗೆ ಅದು ಓಕೆ ಅಂತ ಅನ್ಸಿದ್ರೆ, ಸಮಾಧಾನ ತರಿಸಿದ್ರೆ ಒಂದ್ ಲೆಕ್ಕ. ಅಕಸ್ಮಾತ್ ಆ ಉತ್ತರದಲ್ಲಿ ಕರೆಕ್ಟ್ ಆದಂತ ಆನ್ಸರ್ಗಳು ಬಂದಿಲ್ಲ ಅನ್ನೋದು ಇದ್ದಿದ್ರೆ ಆಮೇಲೆ ಏನಾಗತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಒಂದ್ ಕಡೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ, ಯುಗಾದಿ ಆದ್ಮೇಲೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗತ್ತೆ, ಸರ್ಕಾರದಲ್ಲಿ ಏನೋ ಬೆಳವಣಿಗೆ ಆಗತ್ತೆ ಅಂತ ಬಿಜೆಪಿಯವ್ರು ಹೇಳ್ತಾ ಇದ್ರು. ಈಗ ನೋಡಿದ್ರೆ ಬಿಜೆಪಿಯಲ್ಲೇ ಕೆಲವರ ರಾಜಕೀಯ ಭವಿಷ್ಯ ತಲೆ ಕೆಳಗಾಗೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈಗ ಏನಾಗಬಹುದು, ಅತಂತ್ರ ಏನಾದ್ರೂ ಆಗ್ಬಿಡುತ್ತೋ ನಮ್ಮ ಭವಿಷ್ಯ, ಏನು ಮಾಡಬೇಕು ಅನ್ನುವಂಥ ಆತಂಕದಲ್ಲಿ ಕೆಲವು ನಾಯಕರುಗಳು ಇದ್ದಾರೆ. ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೋ ಅವ್ರಿಗೊಂದು ಟೆನ್ಷನ್ ಅನ್ನೋದಂತೂ ಇದ್ದೇ ಇರುತ್ತೆ. ಕೆಲವರಿಗೆ ಅಯ್ಯೋ ಏನಾಗುತ್ತೆ ನೋಡೇ ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ. ಆದ್ರೆ ಪಕ್ಷಕ್ಕಾಗಿ ದುಡಿದವರು, ಪಕ್ಷದ ಹಿತಕ್ಕಾಗಿ ಮಾತನಾಡಿದವರು, ಪಕ್ಷದ ಅಜೆಂಡವನ್ನ ಚಾಚೂ ತಪ್ಪದೆ ಫಾಲೋ ಮಾಡ್ಕೊಂಡು ಹೋಗ್ತಾರ ಕೆಲವರಿಗೂ ಕೂಡ ನೋಟಿಸ್ ಬಂದಿದೆ. ಅವ್ರು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ. ಹೀಗಾಗಿ ಅತಂತ್ರರಾಗ್ಬಿಡ್ತೀವಾ, ಯತ್ನಾಳ್ ತರ ನಮ್ಮ ಭವಿಷ್ಯವೂ ಆಗ್ಬಿಡತ್ತಾ ಅನ್ನೋ ಆತಂಕದಲ್ಲಿ ಇದೀಗ ಕೆಲವರಿಗಿದ್ದಾರೆ. ಈ ಯುಗಾದಿ ಹಬ್ಬ ಕಳೆದ ನಂತರ ಬಿಜೆಪಿಯಲ್ಲಿ ದೊಡ್ಡ ಹಬ್ಬನೇ ಆಗತ್ತಾ ಅನ್ನೋ ಒಂದು ಅನುಮಾನ ಹುಟ್ಕೊಳ್ತಾ ಆಗಿದೆ. ಕೆಲವರನ್ನ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಏನು ಹೇಳಲಾಗ್ತಾ ಇತ್ತು. ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ರೀತಿಯಲ್ಲಿಯೇ ಇನ್ನು ಕೆಲವರಿಗೆ ಶಿಸ್ತಿನ ಪಾಠ ಹೇಳಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾದ್ರೆ ಮಾತ್ರ ಬಿಜೆಪಿ ಶಿಸ್ತಿನ ಪಕ್ಷ ಅನ್ನುವಂಥ ಒಂದು ಲೇಬಲ್ ಅನ್ನ ಏನು ಅಂಟಿಸ್ಕೊಂಡಿದ್ಯೋ ಆ ಲೇಬಲ್ ಅನ್ನ ಹಾಗೆ ಕಾಪಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಏನು ಉತ್ತರ ಕೊಡ್ತಾರೆ ನೋಡ್ಬೇಕಾಗಿದೆ. ನಿನ್ನೆ ಕೂಡ ಈ ಭಿನ್ನಮತೀಯರು, ಭಿನ್ನಾಭಿಪ್ರಾಯ ಇರುವಂತ ನಾಯಕರುಗಳು